ಖಾಸಗಿ ಸಕ್ಕರೆ ಕಾರ್ಖಾನೆ ಕಣ್ಣಾಮುಚ್ಚಾಲೆ ಆಟಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೆಳೆದು ನಿಂತ ಕಬ್ಬು ಕಟಾವು ಮಾಡಲು ಸಕ್ಕರೆ ಕಾರ್ಖಾನೆ ನಿರಾಕರಿಸಿದೆ. ಬಳ್ಳಾರಿಯ ಸಿರುಗುಪ್ಪದ ದೇಶನೂರಿನ NSL ಶುಗರ್ಸ್ನಿಂದ ರೈತರಿಗೆ ಅನ್ಯಾಯ ಆಗಿದೆ. ನೋಡಿ, ಬೆಳೆದು ನಿಂತ್ಕೊಂಡಿದ್ದ ಕಬ್ಬು ಕಟಾವು ಮಾಡೋಕೆ ಇವರು ಹಿಂದೇಟು ಹಾಕ್ತಾ ಇದ್ದಾರೆ. ಅವಧಿ ಮುಗಿತು ಅಂತ ಹೇಳಿ ಸಿರುಗುಪ್ಪದ ದೇಶನೂರಿನ NSL ಶುಗರ್ಸ್ನಿಂದ ರೈತರಿಗೆ ಅನ್ಯಾಯ ಆಗಿದೆ. ಒಪ್ಪಂದದಂತೆ ಕಬ್ಬು ಕಟಾವು ಮಾಡಿ ಖರೀದಿ ಮಾಡಬೇಕಾಗಿದ್ದ ಈ ಶುಗರ್ಸ್ ಕಂಪನಿ, ಆದರೆ ಕಬ್ಬು ಕಟಾವಿನ ಅವಧಿ ಮೀರಿದರೂ ಕೂಡ ಕಟಾವಿಲ್ಲ, ಖರೀದಿ ಕೂಡ ಇಲ್ಲ. ಕಬ್ಬನ್ನ ಜಮೀನಿನಲ್ಲೇ ಸುಟ್ಟು ತರಲು ಕಾರ್ಖಾನೆಯಿಂದಲೇ ತಾಕೀತಾಗಿದೆ ಅಂತೆ. ಸದ್ಯ ಮಾರ್ಕೆಟ್ನಲ್ಲಿ ಪ್ರತಿ ಟನ್ ಕಬ್ಬಿಗೆ 3,150 ರೂಪಾಯಿ ಇದೆ. ಆದರೆ ಸುಟ್ಟು ಕಬ್ಬು ಕಟಾವು ಮಾಡಿದ್ರೆ ಟನ್ಗೆ ಕೇವಲ 1,550 ರೂಪಾಯಿ ಬೆಲೆ ಸಿಗುತ್ತೆ ಅಂತ ಅಳದು ತೋಡ್ಕೊಂಡಿದ್ದಾರೆ ರೈತರು. ಅಂದರೆ ಎಲ್ಲ ಸತ್ವವೇ ಹೋಗ್ಬಿಟ್ಟಿರುತ್ತೆ ಅಲ್ಲಿ. ಇನ್ನೊಂದು ವಾರ ಕಳೆದ್ರೆ ಕಬ್ಬು ಹಾಳಾಗುತ್ತೆ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಜಿಲ್ಲಾಡಳಿತ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸುವಂತೆ ರೈತರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೋಡಿ, ಕಬ್ಬು ಆಲ್ರೆಡಿ ಕಟಾವಿಗೆ ಬಂದಿದೆ. ಕೆಲವು ಕಡೆ ಕಾರ್ಖಾನೆಗಳು ಮುಚ್ಚೋಗಿದ್ದಾವೆ, ಅವಧಿ ಮುಗಿದಿದೆ ಕಬ್ಬಿಂದು ಅಂಥೇಳಿ. ಇಲ್ಲಿ ಇನ್ನೂ ಅವಕಾಶ ಇದೆ. ಇಲ್ಲಿ ಕಟಾವು ಮಾಡಿ ಕಬ್ಬನ್ನು ಅರಿಬೇಕಾಗಿತ್ತು, ಆದರೆ ಯಾವ ಕೆಲಸಕ್ಕೂ ಕೂಡ ಆ ಸಕ್ಕರೆ ಕಾರ್ಖಾನೆ ಮುಂದಾಗ್ತಾ ಇಲ್ಲ. ಇನ್ನೊಂದು ವಾರ ಕಳೆದ್ರೆ ಕಂಪ್ಲೀಟ್ ಆಗಿ ಇರೋ ಕಬ್ಬು ಕೂಡ ಹಾಳಾಗ್ಬಿಡುತ್ತೆ. ಇವರೇನು ಹೇಳ್ತಾ ಇದ್ದಾರೆ, ಸುಟ್ಕೊಂಡು ತರಬೇಕು ಅಂಥೇಳಿ. ಹಾಗೆ ಕಟಾವು ಮಾಡ್ಕೊಂಡು ಬಂದರೆ ಟನ್ಗೆ 1,500 ರೂಪಾಯಿ 1,550 ಅಷ್ಟೇ ಸಿಗುತ್ತೆ. ಹಾಗಾಗಿ ಸದ್ಯ ಮಾರ್ಕೆಟ್ನಲ್ಲಿ 3,150 ರೂಪಾಯಿ ರೇಟ್ ಸಿಗ್ತಾ ಇದೆ. ಬಟ್ ಇಲ್ಲಿ ಇವರು ತರ್ತಾ ಇರುವಂಥ ನಿಯಮಗಳು ರೈತರಿಗೆ ಬರೆ ಎಳಿತಾ ಇದೆ. ಕಬ್ಬು ಕಟಾವಿನ ಅವಧಿ ಮೀರಿದರೂ ಕೂಡ ಕಟಾವು ಮಾಡ್ತಾ ಇಲ್ಲ, ಖರೀದಿನೂ ಕೂಡ ಮಾಡ್ತಾ ಇಲ್ಲ. ಒಪ್ಪಂದ ಕೂಡ ಆಗಿತ್ತು ಮೊದಲೇ. ನಾನು ಮಹಾದೇವ ಗೌಡ ಅಂತ ಮಾತಾಡೋದು, ರಾಮಸಾಗರ ರೈತ ಸರ್. ಕಂಪ್ಲಿ ಹೋಬಳಿ ಬರುತ್ತೆ. ನಾನು 8 ಎಕರೆ ಕಬ್ಬು ಪ್ಲಾಂಟೇಶನ್ ಮಾಡೀನಿ ಸರ್. 3 ವರ್ಷಲಿದ್ದ ಸಿರುಗುಪ್ಪ ಫ್ಯಾಕ್ಟ್ರಿಗೆ ಸರಬರಾಜು ಮಾಡಕತ್ತೀವಿ ಸರ್. ಅವ್ರು ಈ ಅಗ್ರಿಮೆಂಟ್ ಮಾಡ್ಕೊಂಡಾರ ಈ ರೀತಿ. ಈ ವರ್ಷ 1.5 ಎಕರೆ ಕಬ್ಬು ಕಟಾವು ಮಾಡಿಸಿ 4 ಲೋಡ್ ಕಡಿಸಿ ಇವಾಗ 6.5 ಎಕರೆ ಕಬ್ಬು ಹಂಗೆ ಬಿಟ್ಬಿಟ್ಟಾರ. ಇವಾಗ ಕೇಳಿದ್ರೆ ಏನು ಹೇಳ್ತಾರೆ ರೀ, ಸುಟ್ಟು ಕಡಿಸ್ತೀವಿ ರೀ, ಈ ರೀತಿ ಮಾಡ್ತೀವಿ ರೀ ಅಂತ ಹೇಳ್ತಾರೆ. ಅದು ಸುಟ್ಟು ಕಡಿಸೋದ್ರಿಂದ ನಮಗೆ 1,500 ರೂಪಾಯಿ ಟನ್ ಉಂಡಾ ಗುತ್ತಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಒಳಗೆ ಇವ್ರ ಕಡೆಯವ್ರಿಗೂ ಇವ್ರಿಗೆ ಲಿಂಕ್ ಮಾಡ್ಕೊಂಡು ನಮಗೆ ಈ ರೀತಿ ರೈತರ ಮ್ಯಾಗ ಹೊರೆ ಹೊರ್ಸಕತ್ಯಾರ. ಇದು 3 ತಿಂಗಳ ನವಂಬರ್ಲಿದ್ದನೇ ಇವ್ರಿಗೆ ಮನವಿ ಮಾಡೀವಿ ಸರ್. ಕರಡಿ ದಾಳಿಯಿಂದ ಅನಾಹುತ ಆಗೈತೆ ರೀ, ಮುತುವರ್ಜಿ ವಹಿಸಿದ್ನ ಕಳಿಸೋ ವ್ಯವಸ್ಥೆ ಮಾಡಿರಿ ಅಂತ ಹೇಳಿವ್ರಿ ಸರ್. ಸುನೀಲ್ ಕುಮಾರ್ಗೂ ಹೇಳಿವಿ ಸರ್, ಮ್ಯಾನೇಜರಿಗೆ. ಡಿವಿಷನ್ ಆಫೀಸರ್ ಭೂಪನಗೌಡನಿಗೂ ತಿಳಿಸಿವ್ರಿ ಸರ್. ಆದ್ರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ, ಮುತುವರ್ಜಿ ವಹಿಸಿಲ್ಲ. ಇವಾಗ ಈ ರೀತಿ ನಡ ನೀರನ್ನೇ ಕೈ ಬಿಟ್ಬಿಟ್ಟಾರ. ನಾವೇನು ಪ್ಲಾಂಟೇಶನ್ ಮಾಡ್ತೀವಿ ಅಂತ ಹೋಗಿದ್ದಿಲ್ಲ ಸರ್. ಅವರೇ ಪ್ರೋತ್ಸಾಹ ಕೊಟ್ಟು ಹೊಲಕ್ಕೆ ಬಂದು ನೀವು ಕಬ್ಬು ಹಾಕ್ರಿ, ನಾಟಿ ಮಾಡಿರಿ, ನಾವು ಈ ರೀತಿ ಬೀಜ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ ರೀ, ಕಟಾವು ಮಾಡ್ಕೊಂತೀವಿ ರೀ, ಸರಬರಾಜು ಮಾಡ್ಕೊಂತೀವಿ ಅಂತೇಳಿ ಈ ರೀತಿ ಮಾಡಿ ನಮ್ಮನ್ನು ನಡ ನೀರೇ ಕೈ ಬಿಟ್ಬಿಟ್ಟಾರ. ಸರ್ಕಾರ ಇದಕ್ಕೆ ನಡಕ್ಕೆ ಮುತುವರ್ಜಿ ವಹಿಸಿ ರೈತನ ಉಳಿಸಿ ಕ್ರಮ ಕೈಗೊಳ್ಬೇಕಂತ ಮನವಿಯಿಂದ ಕಳೆಗಳಿಂದ ಮನವಿ ಕೇಳ್ಕೊಳ್ತೀವಿ ಸರ್. ನಾನು ಮಹಾದೇವ ಗೌಡ ಅಂತ.